ಸಮಸ್ತ ಕನ್ನಡ ಜನತೆಗೆ ಅಮೃತ ಜೆ ಕ್ರಿಯೇಟಿವ್ ಲೋಕ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ. ಇವತ್ತಿನ ದಿನ ಮನೆಯಲ್ಲೇ ಫ್ರೈಡ್ ಆನಿಯನ್ನು ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಮಾರ್ಕೆಟಲ್ಲಿ ಮತ್ತು ಶಾಪ್ಸಲ್ಲಿ ಸಿಗುತ್ತೆ, ಬಟ್ ಯಾವಾಗ ಮಾಡಿರ್ತಾರೆ ಹೇಗಿರುತ್ತೆ ಗೊತ್ತಿರೋದಿಲ್ಲ. ಬಟ್ ನಾವು ಮನೆಯಲ್ಲೇ ಫ್ರೆಶ್ ಆಗಿ ಮಾಡಿ ಹಾಕೋದ್ರಿಂದ ಅಡುಗೆಗಂತೂ ತುಂಬ ರುಚಿ ಸಿಗುತ್ತೆ. ಬನ್ನಿ ಶುರು ಮಾಡೋಣ. ನಾನೀಗ 3 ಈರುಳ್ಳಿ ಸಿಪ್ಪೆ ಸುಲಿದು ತೊಳೆದು ದಿಂಡು ಮೇಲೆ ತೆಗೆದು ಸ್ಲೈಸ್ ಆಗಿ ಕಟ್ ಮಾಡ್ಕೊಂಡಿದ್ದೀನಿ. ನಂತರ ಬಾಣಲಿ ಇಟ್ಟು ಅದಕ್ಕೆ 2 ಸ್ಪೂನ್ ಎಣ್ಣೆನ ಸೇರಿಸ್ಕೊಳ್ತಾ ಇದ್ದೀನಿ. ಈರುಳ್ಳಿನ ಮೇಲೆ ದಿಂಡು ತೆಗೆಯೋದ್ರಿಂದ ಚೆನ್ನಾಗಿ ಬಿಟ್ಕೊಳ್ಳುತ್ತೆ. ಎಣ್ಣೆ ಕಾದ ಮೇಲೆ ಸ್ಲೈಸ್ ಆಗಿ ಕಟ್ ಮಾಡ್ಕೊಂಡಿರುವಂಥ ಈರುಳ್ಳಿನ ಸೇರಿಸ್ಕೊಳ್ತಾ ಇದ್ದೀನಿ. ಈ ಫ್ರೈಡ್ ಆನಿಯನ್ನ ಬಿರಿಯಾನಿ ಮತ್ತು ಪಲಾವ್ ಗಾರ್ನಿಷಿಂಗ್ಗೆ ಉಪಯೋಗಿಸ್ತಾರೆ, ಮತ್ತು ಚಿಕನ್ ಕರಿ ಅಥವಾ ಕುರ್ಮಾ ಏನಾದರೂ ಮಾಡುವಾಗ ಪೇಸ್ಟಾಗಿ ಉಪಯೋಗಿಸ್ಕೊಳ್ಳೋದ್ರಿಂದ ರುಚಿ ಅಂತೂ ಸಖತ್ತಾಗಿರುತ್ತೆ. ಈ ಒಂದು ಈರುಳ್ಳಿನ ಸ್ವಲ್ಪ ಸಮಯ ತಕ್ಕೊಂಡು ಬ್ರೌನ್ ಕಲರಾಗಿ ಬರೋ ತನಕ ಚೆನ್ನಾಗಿ ಹುರ್ಕೊಳ್ಬೇಕಾಗತ್ತೆ. ನೀವು ಹೊಸದಾಗಿ ನಮ್ಮ ಚಾನಲ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿ, ಹೊಸ ವೀಡಿಯೋಸ್ಗಾಗಿ ಕೆಳಗೆ ಕಾಣುವ ಬೆಲ್ ಬಟನನ್ನು ಒತ್ತಿ. ನಾನು 3 ಈರುಳ್ಳಿನ ಹುರ್ಕೊಂಡಿದ್ದೇನೆ. 3 ಈರುಳ್ಳಿ ಹುರ್ಕೊಂಡಿದ್ದಕ್ಕೆ ನನಗೆ ಇಷ್ಟೇ ಆಗಿದೆ. ನೀವು ಟ್ರೈ ಮಾಡಿ ಹೇಗೆ ಬಂತು ಅಂತ ತಿಳಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.